ಜುಲೈ 4ರಿಂದ ಜುಲೈ 16ನೇ ತನಕ ಈ ರಾಶಿಯವರಿಗೆ ಅದೃಷ್ಟದ ದಿನ ಅಂತ ಹೇಳಬಹುದು. ಹೌದು, ಶುಕ್ರನ ಒಂದು ಸಂಚಾರದಿಂದ ಈ ರಾಶಿಯವರಿಗೆ ಈ ದಿನಗಳಲ್ಲಿ ಸಾಕಷ್ಟು ರೀತಿಯ ಲಾಭಗಳು ಲಭಿಸುತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನ ಪ್ರತಿಯೊಂದು ಚಲನೆ ಮತ್ತು ಸ್ಥಾನ ಬದಲಾವಣೆ 12 ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಆದರೆ ಶುಕ್ರನು ಯಾವ ರಾಶಿಯಲ್ಲಿ, ಯಾವ ನಕ್ಷತ್ರದಲ್ಲಿ, ಯಾವ ಒಂದು ಗ್ರಹದ ಜೊತೆ ಇದ್ದಾನೆ ಎನ್ನುವ ಆಧಾರದ ಮೇಲೆ ಯಾರಿಗೆ ಶುಭ ಮತ್ತು ಅಶುಭ ಅನ್ನೋದು ನಿರ್ಧಾರ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು ಸಮಯದಲ್ಲಿ ಶುಕ್ರನು ಕೇತುವಿನ ಅಧಿಪತ್ಯದಲ್ಲಿ ಇರುವಂತಹ ಮಾಘ ನಕ್ಷತ್ರಕ್ಕೆ ತನ್ನ ಚಲನೆಯನ್ನು ಮಾಡ್ತಾನೆ. ಮಾಘ ನಕ್ಷತ್ರಕ್ಕೆ ಸಂಚರಿಸಿ 16ನೇ ತಾರೀಕಿನವರೆಗೂ ಕೂಡ ಇದೇ ಒಂದು ನಕ್ಷತ್ರದಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಈ 4 ರಾಶಿಯವರ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳು ಉಂಟಾಗುತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಹಾಗಾದರೆ ಈ ಒಂದು ಶುಕ್ರನ ಒಂದು ಮಾಘ ನಕ್ಷತ್ರದ ಸಂಚಾರದಿಂದ ಯಾವ ರಾಶಿಯವರಿಗೆ ಅದೃಷ್ಟ ಲಭಿಸುತ್ತಿದೆ, ಯಾವ ರಾಶಿಯವರು ಯಾವ ರೀತಿಯ ಪ್ರಯೋಜನವನ್ನು ಈ ಒಂದು ಸಂದರ್ಭದಲ್ಲಿ ಪಡಿತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಾಘ ನಕ್ಷತ್ರವನ್ನು ರಾಜಯೋಗ, ಗೌರವ, ಅಧಿಕಾರ, ನಾಯಕತ್ವ, ಪೂರ್ವಜರ ಆಶೀರ್ವಾದದ ಸಂಕೇತ ಅಂತ ಹೇಳಲಾಗುತ್ತೆ. ಅದೇ ರೀತಿಯಾಗಿ ಶುಕ್ರನನ್ನು ಐಶ್ವರ್ಯ, ಸೌಂದರ್ಯ, ಭೌತಿಕ ಸುಖ, ವೈಭೋಗದ ಕಾರಕ ಅಂತ ಹೇಳಲಾಗುತ್ತೆ. ಹಾಗಾಗಿ ಕೇತು ಅಧಿಪತ್ಯದ ಈ ನಕ್ಷತ್ರವನ್ನು ಪ್ರವೇಶಿಸೋದ್ರಿಂದ ಸಂಬಂಧ, ಹಣಕಾಸು, ನಿರ್ಧಾರಗಳು, ಐಷಾರಾಮಿ ಜೀವನ ಮತ್ತು ವೈಯಕ್ತಿಕ ಬೆಳವಣಿಗೆಯ ಮೇಲೆ ವಿಶೇಷವಾದ ಪರಿಣಾಮ ಬೀರುತ್ತೆ. ಇದೇ ದಿನ ಶುಕ್ರನು ಸಿಂಹ ರಾಶಿಗೂ ಕೂಡ ಪ್ರವೇಶಿಸುತ್ತಿರೋದ್ರಿಂದ ಈ ಸಂಚಾರದ ಪ್ರಭಾವ ಇನ್ನಷ್ಟು ಮಹತ್ವವಾಗಿ ಇರುತ್ತೆ. ಈ ಅಪರೂಪದ ಗ್ರಹ ಸಂಯೋಗವು ಕೆಲವು ರಾಶಿಯವರಿಗೆ ಆರ್ಥಿಕ ಲಾಭ, ವೃತ್ತಿ ಜೀವನದಲ್ಲಿ ಪ್ರಗತಿ, ಪ್ರೇಮ, ಜೀವನದಲ್ಲಿ ಸಂತೋಷ ಮತ್ತು ಸಮಾಜದಲ್ಲಿ ಗೌರವವನ್ನು ತಂದುಕೊಡುತ್ತೆ. ಈ ಒಂದು ಸಂದರ್ಭದಲ್ಲಿ ಈ 4 ರಾಶಿಯವರು ತಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ಪಡಿತೀರಾ. ಕಂಕಣ ಬಗ್ಗೆ ಕೂಡಿ ಬರುತ್ತೆ. ನಿಮ್ಮ ಒಂದು ಗಂಡ ಹೆಂಡತಿ ನಡುವೆ ಸಮಸ್ಯೆಗಳಿದ್ರೆ ಆ ಒಂದು ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ತೀರಾ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ. ಜೊತೆಗೆ ನಿಮ್ಮ ಒಂದು ಮಾತಿನ ಚಾತುರ್ಯತೆ ಅನ್ನೋದು ಹೆಚ್ಚಾಗುತ್ತೆ. ನಿಮ್ಮ ಒಂದು ಮಾತುಕತೆಯ ಮೂಲಕ ನಿಮ್ಮ ವ್ಯವಹಾರಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸ್ತೀರಾ. ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡುವವರಿಗೂ ಕೂಡ ಬಹಳ ವಿಶೇಷ ಅನುಕೂಲತೆ ಇರುತ್ತೆ. ವಿಶೇಷವಾಗಿ ಮಾಧ್ಯಮ, ಬರವಣಿಗೆ, ಮಾರ್ಕೆಟಿಂಗ್, ಜಾಹೀರಾತು, ಡಿಜಿಟಲ್ ಕಂಟೆಂಟ್ ಮತ್ತು ಸಾಮಾಜಿಕ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಈ ಒಂದು ಸಮಯ ಬಹಳ ಅನುಕೂಲಕರವಾಗಿ ಇರುತ್ತೆ. ನಿಮ್ಮ ಒಂದು ಪ್ರತಿಭೆಗೆ ಉತ್ತಮವಾದಂತಹ ಮೆಚ್ಚುಗೆ ಮತ್ತು ಫಲಗಳನ್ನು ನೀವು ಈ ಒಂದು ಸಂದರ್ಭದಲ್ಲಿ ಪಡಿತೀರಾ. ಇನ್ನು ಈ ಒಂದು ಸಮಯದಲ್ಲಿ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯು ಕೂಡ ಬಹಳ ಸುಧಾರಣೆಯಾಗುತ್ತೆ. ಆರ್ಥಿಕ ಲಾಭಗಳು ಹೆಚ್ಚಾಗುತ್ತೆ, ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ನಿಮ್ಮ ಒಂದು ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ, ಸಾಲದ ಸಮಸ್ಯೆಗಳು ಕಡಿಮೆಯಾಗುತ್ತೆ. ಹೊಸ ಲಾಭವನ್ನು ಪಡ್ಕೊಳ್ಳಲು ಬೇಕಾಗುವಂತಹ ಅವಕಾಶ ಮತ್ತು ಅನುಕೂಲತೆಗಳು ಕಂಡುಬರುತ್ತೆ. ಇದೇ ಸಂದರ್ಭದಲ್ಲಿ ನಿಮ್ಮ ಒಂದು ಸಾಮಾಜಿಕ ಗೌರವ, ಪ್ರತಿಷ್ಠೆಗಳು ಕೂಡ ಹೆಚ್ಚಾಗುತ್ತೆ. ಇನ್ನು ಕೆಲಸದ ಸ್ಥಳಗಳಲ್ಲಿಯೂ ಕೂಡ ಉತ್ತಮವಾದ ಪ್ರಶಂಸೆ, ಸಂಬಳದಲ್ಲಿ ಹೆಚ್ಚಳ, ಬಡ್ತಿಗಳು ಸಿಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಬಹುದಿನದ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಸುಧಾರಣೆಗೆ ಬರುತ್ತೆ. ಆರೋಗ್ಯದಲ್ಲಿಯೂ ಕೂಡ ಅನುಕೂಲತೆಯನ್ನು ಕಾಣ್ತೀರಿ. ಆದರೆ ಕೆಲವೊಂದು ಆರೋಗ್ಯದ ಸೂಚನೆಗಳನ್ನು ನೀವು ಮರಿಬಾರ್ದು. ಹಾಗಾದರೆ ಇಷ್ಟೆಲ್ಲ ಅನುಕೂಲತೆಯನ್ನು ಶುಕ್ರನ ಒಂದು ಸಂಚಾರದಿಂದ ಪಡೆಯುತ್ತಿರುವ ರಾಶಿ ಅಂದರೆ ಅದು ಮಿಥುನ ರಾಶಿ, ಸಿಂಹ ರಾಶಿ, ತುಲಾ ರಾಶಿ ಮತ್ತು ವೃಷಭ ರಾಶಿ. ಈ 4 ರಾಶಿಯವರು ಕೂಡ ಈ ಒಂದು ದಿನಗಳಲ್ಲಿ ಸಾಕಷ್ಟು ರೀತಿಯ ಅಭಿವೃದ್ಧಿಯನ್ನು ಕಾಣ್ತೀರಿ. ಶುಕ್ರನ ಸಂಪೂರ್ಣ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಕಂಡುಬರುತ್ತೆ. ಹಾಗಾಗಿ ಈ 4 ರಾಶಿಯವರು ಈ ಒಂದು ದಿನದಲ್ಲಿ ನಿಮ್ಮ ಒಂದು ಜೀವನವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಬೇಕಾಗುವಂತಹ ಕೆಲಸಗಳನ್ನು ಯೋಜಿತವಾಗಿ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನು ಪಡಿತೀರಾ. ಈ ಒಂದು ಸಂದರ್ಭದಲ್ಲಿ ನೀವು ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು, ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಶುಕ್ರನ ಒಂದು ಸಂಪೂರ್ಣವಾದ ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಈ ಒಂದು ಮಾಹಿತಿಯಲ್ಲಿ ನಿಮ್ಮ ಒಂದು ರಾಶಿ ಇದ್ದರೆ ಅದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ.